ನೋಡಿ ಫ್ರೆಂಡ್ಸ್, ಈಗ ನಾವು ಕಲಬುರಗಿಯಿಂದ ಶ್ರೀಶೈಲ ಹೋಗುವಾಗ ದಿಂಡಿ ಡ್ಯಾಮ್ ಅಂಥೇಳಿ ಬಂತು. ಅದರಲ್ಲಿ ಸ್ವಲ್ಪ ಕಾರನ್ನು ನಿಲ್ಲಿಸಿ ನಾವು ಈ ಒಂದು ವಿಡಿಯೋನ ಶೂಟ್ ಮಾಡಿದ್ವಿ. ಈಗ ನಿಮಗೆ ಅದೇ ವಿಡಿಯೋನ ತೋರಿಸ್ತಾ ಇದ್ದೀವಿ. ದಿಂಡಿ ಪ್ರಾಜೆಕ್ಟ್ ಅಂತಿದ್ದು ನೋಡಿ ಫ್ರೆಂಡ್ಸ್. ಇದು ಶ್ರೀಶೈಲಿಗೆ ಹೋಗುವಾಗ ಒಂದು ಫಾರೆಸ್ಟ್ ಏರಿಯಾ ಸಿಗುತ್ತೆ. ಇಲ್ಲೆಲ್ಲ ಮಂಕೀಸ್ ಇರ್ತವೆ, ಅಂದರೆ ಜಾಸ್ತಿ ಕೋತಿಗಳಿರ್ತವೆ. ಇಲ್ಲೆಲ್ಲ ರಿಸರ್ವ್ಡ್ ಫಾರೆಸ್ಟ್ ಏರಿಯಾ ಇದೆ. ಇಲ್ಲಿ ಫಾಗ್ ಇದ್ದಿತ್ತು, ಆಮೇಲೆ ಮಳೆ ಬರ್ತಾಯಿತ್ತು. ಅದಕ್ಕೆ ನಮ್ಮ ಕಾರಲ್ಲಿ ಹೀಗೆ ಹೋಗ್ತಾ ಇದ್ದೀವಿ ನಾವು. ನೋಡಿ ಫ್ರೆಂಡ್ಸ್, ಇದು ಶ್ರೀಶೈಲದಲ್ಲಿ ನಾವು ತೊಗೊಂಡ್ರೆ ಒಂದು ರೂಮು 1500 ರೂಪಾಯಿ ಪ್ರತಿ ನೈಟ್ಗೆ. ನಾವು 2 ನೈಟ್ ಇದ್ವಿ ಫ್ರೆಂಡ್ಸ್. ತುಂಬ ಚೆನ್ನಾಗಿದೆ ರೂಮು. ಇದು ನೈಡು ಹೋಟೆಲು, ಅಲ್ಲೇ ಸಮೀಪ ಇದೆ, ಲಾಡ್ಜ್ ಸಮೀಪ. ತುಂಬ ಕಾಸ್ಟ್ಲಿ, ಬಟ್ ಯಾವುದೇ ರುಚಿ ಇಲ್ಲ ಫ್ರೆಂಡ್ಸ್ ಇಲ್ಲಿ. ಈ ವಿಡಿಯೋ ನಿಮಗೋಸ್ಕರ ತೋರಿಸ್ತಾ ಇದ್ದೀನಿ ನಾನು. ನೋಡಿ ಫ್ರೆಂಡ್ಸ್, ಈಗ ಯಾವ ಥರ ಜನ ಮುಂಜಾನೆ ದೇವ್ರ ಗುಡಿ ಕಡೆ ಹೋಗ್ತಿದ್ದಾರೆ ನೋಡ್ಬೋದು ನೀವು. ಈ ಥರ ನಾವು ಕೂಡ 6 ಗಂಟೆಗೆ ರೆಡಿಯಾಗಿ ಹೋಗ್ತಾ ಇದ್ದೀವಿ. ದರ್ಶನ ಮಾಡ್ಕೊಳ್ತೀವಿ. ದರ್ಶನ ಮಾಡಿಕೊಂಡು ಒಳಗಡೆ ಏನಂತೂ ಅವರು ಇದು ಕೊಡಲ್ಲ, ಮೊಬೈಲ್ ಅಲೋ ಮಾಡಲ್ಲ. ನೋಡಿ ಫ್ರೆಂಡ್ಸ್, ಇದು ದೇವಸ್ಥಾನದ ಒಂದು ಮುಂಭಾಗ ಈ ಥರ ಇದೆ. ಇಲ್ಲಿ ನೀವು ಆಮೇಲೆ ಇಲ್ಲೆಲ್ಲ ಬತ್ತಿಗಳನ್ನ, ದೀಪಗಳನ್ನ ಹಚ್ತಾ ಇದ್ದಾರೆ. ಈಗ ಫೋಟೋ ಇಳಿಸ್ಕೊತೀವಿ ನಾವು ಕೂಡ. ಇಲ್ಲಿ ಎಂಟ್ರಿ ಇದೆ ಫ್ರೆಂಡ್ಸ್ ಇಲ್ಲಿ. ಆಮೇಲೆ ಇಲ್ಲೇ ನೋಡಿ ಚಪ್ಪಲ್ ಸ್ಟ್ಯಾಂಡ್ ಇದೆ. ಇಲ್ಲೇ ಎಲ್ಲ ಪ್ರಸಾದ, ನಾರಿಯಲ್ಲು ಎಲ್ಲ ಕೇಂದ್ರಗಳಿವೆ. ಇಲ್ಲಿ ಅಮಾನತಿ ಸಾಮಾನುಗಾರು ಕ್ಲಬ್ ರೂಮು ಎಲ್ಲ ಈ ಕಡೆನೇ ಬರುತ್ತೆ. ನೋಡ್ಬೋದು. ಈಗ ಚಪ್ಪಲೇ ಇಡ್ತಾ ಇದ್ದೇವೆ ನಾವು. ನೋಡಿ ಫ್ರೆಂಡ್ಸ್, ಮಲ್ಲಿಕಾರ್ಜುನ ದರ್ಶನ ಮತ್ತು ಭ್ರಮರಾಂಬಾ ದೇವಿ ದರ್ಶನ ಆದಾಗ ಹೊರಗಡೆ ಬಂದಾಗ ನೀವು ಕೂತ್ಕೊಳ್ಳೋಕ್ಕೆ ತುಂಬ ಚೆನ್ನಾಗಿ ಜಾಗ ಮಾಡಿದ್ದಾರೆ. ಇದು ದೇವಸ್ಥಾನದ ಹಿಂಭಾಗ. ಇಲ್ಲಿ ನೀವು ಫೋಟೋಶೂಟನ್ನು ಮಾಡ್ಬೋದು. ಆರಾಮಾಗಿ ಫೋಟೋಗಳನ್ನು ತೆಕ್ಕೊಂಡು ನೀವು ರೆಸ್ಟ್ ಕೂಡ ಮಾಡ್ಬೋದು. ಇಲ್ಲಿ ತುಂಬ ಮನಸ್ಸು ಬರುತ್ತೆ ಇಲ್ಲಿ ಫ್ರೆಂಡ್ಸ್. ಈಗ ಹೋಟೆಲ್ ಸಹಸ್ರ ಇದೆ. ಇಲ್ಲಿ ನಾವು ಒಂದು ಆಟೋ ಹಿಡಿದ್ವಿ ಲೋಕಲ್ ಸೈಟ್ ಸೀಯಿಂಗ್ ಮಾಡೋಕೆ. ಇಲ್ಲೆಲ್ಲ ಇದೇ ಹೋಟೆಲ್ ಸಹಸ್ರನೇ ಚೆನ್ನಾಗಿದೆ ಅಂತ ಹೇಳ್ತಿದ್ದಾನೆ ಅವನು ಆಟೋದವನು. ಆಮೇಲೆ ನಮ್ಮ ಮಿಸಸ್ ಇಲ್ಲಿ ಟೀ ಕುಡಿಯೋಕೆ ಹೋಗಿದ್ದಾರೆ. ನಮ್ಮ ಹುಡುಗರು ಈ ತರ ಕೂತಿದ್ದಾರೆ ನೋಡ್ರಿ, ಈ ತರ ಇಲ್ಲೆಲ್ಲ. ಇರಲಿ ನೋಡೋಣ ಅಂಥೇಳಿ ಹೋಟೆಲ್ ಸಹಸ್ರದಲ್ಲಿ ಇಡ್ಲಿ ವಡಾನ ಆರ್ಡರ್ ಮಾಡಿದ್ದೀನಿ. ನೋಡಿ ಫ್ರೆಂಡ್ಸ್, ಇದು ಸಾಕ್ಷಿ ಗಣಪತಿ ಟೆಂಪಲ್ಲು. ಈಗ ಫಸ್ಟ್ ಸೈಟ್ ಸೀಯಿಂಗ್ ಪ್ಲೇಸ್ ನಾವು ಬಂದಿದ್ವಿ. ಇದು ಸಾಕ್ಷಿ ಗಣಪತಿ ಟೆಂಪಲ್ಲು. ಆಟೋದೆಲ್ಲ ಇಲ್ಲಿ ನಿಂತಿರ್ತಾವೆ. ಇಲ್ಲಿ ದುಕಾನ್ಗಳಿದೆ. ಅಟ್ಕೇಶ್ವರ ಟೆಂಪಲ್ ಸೆಕೆಂಡ್ ಸೈಟ್ ಸೀಯಿಂಗ್ ಪ್ಲೇಸ್ ಇದು. ಆಮೇಲೆ ಇಲ್ಲೇ ಲಲಿತಾ ದೇವಿ ಪೀಠಮ್ ಇದೆ. ಇಲ್ಲೆಲ್ಲ ಈ ಥರ ಆಟೋಗಳು ನಿಂತಿರ್ತವೆ. ಇದನ್ನು ನಾವು ಫಸ್ಟ್ ನೋಡಿಕೊಂಡು ಆಮೇಲೆ ಲಲಿತಾ ದೇವಿ ಪೀಠಮ್ ಹೋಗೋಮಂತ ಬಂದಿದ್ವಿ. ಇದು ಹಟ್ಕೇಶ್ವರ ಒಳಗಡೆ ಇರೋ ಒಂದು ದೇವಸ್ಥಾನದ ಒಂದು ಭಾಗ ಫ್ರೆಂಡ್ಸ್. ಇದು ಯಾವ ಥರ ಇದೆ ನೋಡ್ಬೋದು ನೀವು. ಲಲಿತಾ ದೇವಿ ಟೆಂಪಲ್ ಇದು. ಲಲಿತಾ ದೇವಿ ಹಟ್ಕೇಶ್ವರ ಮುಗಿಸ್ಕೊಂಡಿದ್ದೀವಿ. ಲಲಿತಾ ದೇವಿ ನಡೆದು ನೋಡಿ ರೂಪ ಡಾಗ್ ಕುಂತಿಲ್ಲಿ. ಪಾಲ್ಧಾರ ಇಲ್ಲೇ ಹಟ್ಕೇಶ್ವರ ಮತ್ತು ಲಲಿತಾಂಬ ಟೆಂಪಲ್ ಅಪೋಸಿಟ್ ಇದ್ದಂಗಿದೆ. ಇದು ಪಾಲ್ಧಾರ ಕೆಳಗೆ ಹೋಗ್ಲಕ್ಕೆ ಹಾದಿ ಇದೆ ನೋಡ್ರಿ. ಇದು ಹಿಂಗ ಹೋಗಬಹುದು ಎಲ್ಲ. ಆಮೇಲೆ ಇಲ್ಲಿ ವ್ಯೂ ಪಾಯಿಂಟ್ ಟೈಪ್ ಒಂದು ಇದು ಇದೆ, ಇಲ್ಲಿ ನೋಡ್ಬೋದು. ಇಲ್ಲಿ ಪಾಲ್ಧಾರ ಪಂಚಧಾರ ಅಂತೇಳಿ ಈ ತರ ಇದೆ ನೋಡಿ. ಹಟ್ಟಿಕೇಶ್ವರ ಟೆಂಪಲ್ ಎದುರುಗಡೆ ಇರೋ ಒಂದು ರೋಡಲ್ಲೇ ಇದೆ. ಇದು ಅಪೋಸಿಟ್ ಇಮಿಡಿಯೇಟ್. ಚೆನ್ನಾಗಿದೆ, ಈ ತರ ಬರುತ್ತೆ ಇದು. ಪಾಲಧಾರ ಪಂಚಧಾರ ಒಳಗಡೆ ಇನ್ನೊಂದಿದೆ. ಇದು ಇದು ಕೂಡ ಪಾಲಧಾರ ಪಂಚಧಾರ. ಸ್ವಲ್ಪ ಮೇಲ್ಗಡೆಯಿಂದ ಬರುತ್ತದೆ ನೀರು. ಈ ತರ ಇದೆ ನೋಡಿ.
ಪಾಲಧಾರ ಪಂಚಧಾರದಲ್ಲಿ ಒಂದು ಮೂರ್ತಿ ಇದೆ, ಅದ್ರ ಮೇಲೆ ನೀರು ಬೀಳ್ತವೆ. ತುಂಬಾ ನೋಡಕ್ಕೆ ಒಂದು ಅಂದವಾಗಿ ಕಾಣಿಸುತ್ತೆ, ಅಂದ್ರೆ ನಯನ ಮನೋಹರವಾಗಿ ಕಾಣಿಸುತ್ತೆ. ನೋಡಿ ಈ ತರ ಇದೆ. ನೋಡಿ ಫ್ರೆಂಡ್ಸ್, ಇದು ಪಾಲಧಾರ ಪಂಚಧಾರ ಒಂದು ವ್ಯೂ ಪಾಯಿಂಟಲ್ಲಿ ಇರೋವಂಥ ಗುಡ್ಡಗಾಡು ಪ್ರದೇಶ ಯಾವ ಥರ ಕಾಣಿಸುತ್ತೆ ಅಂಥೇಳಿ ನೋಡ್ಬೋದು ನೀವು. ನನ್ನ ಮೈಕ್ ಆಫ್ ಆಗಿತ್ತು, ಮನೆಗೆ ಬಂದ ಮೇಲೆ ಮಾಡಿರೋ ಒಂದು ಆಡಿಯೋ ಇದು. ಯಾವ ಥರ ಇದೆ ನೋಡಬಹುದು ನೀವು. ತುಂಬ ಚೆನ್ನಾಗಿರೋ ಒಂದು ವ್ಯೂ ಪಾಯಿಂಟು. ಇಲ್ಲೆಲ್ಲ ಜನ ಈ ಥರ ಎಂಜಾಯ್ ಮಾಡ್ತಾರೆ. ಈಗ ಹಟ್ಕೇಶ್ವರ, ಪಾಲಧಾರ, ಪಂಚಧಾರ, ಲಲಿತಾ ಟೆಂಪಲ್ ಎಲ್ಲ ಮುಗಿಸ್ಕೊಂಡು ಶಿಖರೇಶ್ವರಕ್ಕೆ ಹೋಗೋವಾಗ ಮಂಜು ಯಾವ ಥರ ಇತ್ತು ನೋಡಿ ಫ್ರೆಂಡ್ಸ್. ನಾವು ಹೋಗುವಾಗ ಆಟೋದಲ್ಲಿ ಹಿಂದೆ ಕೂತಿದ್ವಿ, ಕಾಲನ್ನು ಕೆಳಗೆ ಬಿಟ್ಕೊಂಡು ಆರಾಮಾಗಿ ಎಂಜಾಯ್ ಮಾಡ್ಕೊತ ಹೋಗ್ತಾ ಇದ್ವಿ ನಾವು. ಯಾವ ಥರ ಇದೆ ನೋಡಿ. ಈಗ ನಾವು ಶಿಖರೇಶ್ವರಕ್ಕೆ ಹೋಗೋಣ. ನೋಡಿ ಫ್ರೆಂಡ್ಸ್, ಇದು ಶಿಖರೇಶ್ವರ ದೇವಸ್ಥಾನ. ಶಿರ್ಷಾಲಿಂದ ಸ್ವಲ್ಪ 8 ಕಿಲೋಮೀಟ್ರ್ ಹಂಗೆ ದೂರ ಇದೆ. ಆ್ಯಕ್ಚುಲಿ ನನ್ನ ಮೈಕ್ ಆಫ್ ಆಗಿತ್ತು, ಅದಕ್ಕೋಸ್ಕರ ಈಗ ರೆಕಾರ್ಡ್ ಮಾಡಿ ಹಾಕ್ತಿದ್ದೀನಿ ನಾನು. ನೋಡಿ ಫ್ರೆಂಡ್ಸ್, ಇದು ಮೇಲ್ಗಡೆ ಇಲ್ಲಿ ವ್ಯೂ ಪಾಯಿಂಟ್ ಅಂತ ಹೇಳ್ತಾರೆ. ಶಿಖರ ಕಾಣಿಸ್ತಂತೆ. ರೇಟ್ ಹೆಂಗದ ನೋಡುವ. ರೋಪ್ಯೋ ಟೈಮಿಂಗ್ 6ರಿಂದ 5:30, ದೊಡ್ಡವರಿಗೆ 80, ಸಣ್ಣವರಿಗೆ 60. ಬೋಟಿಂಗ್ ಟ್ರಿಪ್ ಟು ಡ್ಯಾಮ್ ಟೈಮಿಂಗು 80-60. ಆಮೇಲೆ ಅಕ್ಕಮಾದಿ ಕೇಸ್ ಟೈಮಿಂಗು 9 to 11, 650, 520. ಪಾತಾಳ ಗಂಗಾ ರೋಪ್ವೇ. ನೋಡಿ ಫ್ರೆಂಡ್ಸ್, ಇದು ಪಾತಾಳ ಗಂಗೆ ರೋಪ್ವೇ. ಇಲ್ಲಿ ಒಮ್ಮೆ ಅದು ಇದು ಅಲ್ಲಿ ಡ್ಯಾಮ್ ಅದ ನೋಡಿ. ಚಂದ ಅನಿಸ್ತು ನೋಡಿ ರೋಪ್ವೇದಾಗ. ಪಾತಾಳ ಗಂಗೆ ಹೋಗೋ ಟೈಮಿಗೆ ಆಫೀಸ್ ನಡೆದ ನೋಡೋರು. ನೋಡಿ ಫ್ರೆಂಡ್ಸ್, ಬೋಟಿಂಗ್ ಕೂಡ ಮಾಡ್ತಾ ಇದೀವಿ ನಾವು ಈಗ ಪಾತಾಳ ಗಂಗೆಯಲ್ಲಿ. ಸೇಮ್ 80-60 ರೂಪಾಯಿ ಪ್ರೈಸ್. ದೊಡ್ಡವರಿಗೆ 80, ಸಣ್ಣಗೆ. ಇದು ನಡೆದು ನಮ್ಮ ಬೋಟ್. ಕಲಬುರಗಿ ಹೋಗೋ ಟೈಮಲ್ಲಿ ವ್ಯೂ ಪಾಯಿಂಟ್ ಇದೆ. ಫ್ರೆಂಡ್ಸ್ ನೋಡ್ರಿ, ಸ್ವಲ್ಪ ನನಗೂ ಬೇಸರ ಆಗಿದೆ. ಅದ್ರ ಸಲುವಾಗಿ ಸ್ವಲ್ಪ ನಮ್ಮ ಮಿಸ್ಸಸ್ಗೆ ಕೊಟ್ಟಿದ್ದೀನಿ ಗಾಡಿ ನಡೆಸಿದ್ದೀನಿ. ಒಂದು 30 ಕಿಲೋಮೀಟ್ರ್ ನಡೆಸಿರ್ಬೋದಲ್ಲ. ಏನಪ್ಪ 30 ಕಿಲೋಮೀಟ್ರ್ ನಡೆಸಿರ್ಬೋದು. ಈಗ ಸೇಡಮ್ ಹೋಗ್ತಾ ಇದ್ದೀವಿ. ಸೇಡಮ್ ಆದಮೇಲೆ ಕಲಬುರಗಿ, ಆಮೇಲೆ ನಮ್ಮ ಜರ್ನಿ ಎಂಡ್. ಅದ್ರ ಹಿಂಗೆ ಗುರಿ ಇಟ್ಟು ಹೋಗ್ತೀನಿ. ಅದ್ರಾಗೆ ಹಾಕ್ಬೇಕಣ್ಣ. ರೋಡ್ ತುಂಬಾ ಅದೇ ಇದ್ರೆ ಗುರಿ ಇಟ್ಟು ಹೋಗ್ಬೇಕು.